ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ಇವರು ನಮ್ಮ ಮೈಸೂರು ಭಾಗದ ಏನು ಹೆಸರು ಸ್ವಾಮಿ ಎಂ ಸಿ ಸ್ವಾಮಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದಂಥವ್ರು. ಇವರು ಇವತ್ತು ಇವ್ರದ್ದೊಂದು 4 ಎಕರೆ ಜಾಗ ಇದೆ. ಈ 4 ಎಕರೆ ಜಾಗನ ನಮಗೆ ನೀವು ಅನಾಥಾಶ್ರಮ ಕಟ್ಕೊಳ್ಳಿ, ವೃದ್ಧಾಶ್ರಮ ಕಟ್ಕೊಳ್ಳಿ, ಒಳ್ಳೇದು ಮಾಡಿ ಜನಕ್ಕೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಆದರೆ ನಮಗೆ ಈ ಇದು ಮೈಸೂರು ಊರು, ಇಷ್ಟು ದೂರ ಬಂದು ಮಾಡೋಕ್ಕಾಗಲ್ಲ. ಆದರೆ ಇವ್ರು ನೋಡಬೇಕು ಅಂತ ಅಷ್ಟು ದೂರದಿಂದ ಬಂದ್ವಿ. ಆಮೇಲೆ ಇವರು ಸಾಕಷ್ಟು ಔಷಧಿಗಳನ್ನು ನಾನು ನಿಮಗೆಲ್ಲ ಪರಿಚಯಿಸ್ತೀನಿ ಇವ್ರ ಕೈಯಿಂದ. ಇವರು 4 ಎಕರೆ ಜಾಗನ ಅನಾಥಾಶ್ರಮ ಕಟ್ಟೋದಕ್ಕೆ ಫ್ರೀಯಾಗಿ ಕೊಡ್ತಿದ್ದಾರೆ. ಯಾರಾದರೂ ಅಂಥವ್ರಿದ್ದರೆ ಇವ್ರ ನಂಬರ್ ನಾನು ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡ್ಕೊಂಡು ಬಂದು ಯಾರಾದರೂ 4 ಜನಕ್ಕೆ ಸೇವೆ ಮಾಡೋವಂಥವ್ರಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ನೀವು ಹೇಳಿ ಸ್ವಾಮಿ. ಈಗ 855 33 91 691. ಈಗ ನೀವು ಹೇಳಿ 4 ಎಕರೆ ಯಾಕೆ ಜಾಗ ಕೊಡ್ತೀವಿ? ಯಾರಾದರೂ ಒಬ್ಬ 85 ವಯಸ್ಸಿನ ವೃದ್ಧಾಪ್ಯ ಮಕ್ಕಳಿಂದ ವಂಚನೆಗೊಳಗಾಗಿದ್ದವನು, ಈಗ ಅವನ ಹೆಸರಿಗೆ ಖಾತೆ ವಗೈರೆ ಎಲ್ಲ ಕೂರಿಸಿದೆ, ಅವರು ಬದುಕಿರೋವರೆಗೆ ಅವ್ರು ಸೇವೆ ಮಾಡಿದ್ರೆ ಆ ಆಸ್ತಿನ ಅವ್ರಿಗೆ ಕೊಡೋದಕ್ಕೆ ಅವರು ತಯಾರಿದ್ದಾರೆ. ಅವರು ಇರೋವರೆಗೆ ಅವ್ರ ಸೌಕರ್ಯ ಅದನ್ನೆಲ್ಲ ನೀವು ನೋಡಿಕೊಂಡು ನಡೆಸ್ಕೊಂಡು ಹೋಗಬೇಕು. ಇದರೊಟ್ಟಿಗೆ ನಾವು ಕೂಡ ಸಹಕಾರ, ನನ್ನ ಯೂನಿಟ್ ಎಲ್ಲ ಸೇರಿ ನಿಮಗೆ ಸಹಕಾರ ಕೊಡ್ತೀವಿ. ನಂಬರ್ ಹಾಕಿರ್ತೀನಿ, ನೋಡಿ ನೀವು ಅವರಿಗೆ ಫೋನ್ ಮಾಡಿಕೊಂಡು ವಿಚಾರ ತಿಳ್ಕೊಂಡು ಯಾರಾದರೂ ಸೇವೆ ಮಾಡೋವಂಥವ್ರಿದ್ರೆ ಬಂದು ತೊಗೊಬೋದು. ಆಮೇಲೆ ಈಗ ಮುಂದ್ಲದ್ದು ವಿಡಿಯೋ ಇನ್ನೊಂದು 4 ಎಕರೆ ಜಾಗ ಇದೆ, ಅದು ಗೋಶಾಲೆ ಮಾಡೋರಿಗೆ ನಾನು ಸ್ವಯೋಜಿತ ಸಂಪಾದನೆ ಮಾಡಿರೋ ಆಸ್ತಿ ಇದೆ, ಅದನ್ನು ಕೊಡಕ್ಕೆ ತಯಾರಿದ್ದೀನಿ. ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ನಮ್ಮ ಭಾಗದಲ್ಲಿ ಯಾರಾದರೂ ಇಂಥವ್ರು ಸಿಕ್ಕಿದ್ರೆ ನಾನು ಮಾಡ್ಕೋತಿದ್ದೆ. ದೂರ ಆಗುತ್ತೆ, ನಮಗೆ ಮಾಡೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ಯಾರಾದರೂ ಇಲ್ಲಿ ಸುತ್ತಮುತ್ತ ಇರೋ ಬೇರೆ ಕಡೆ ಇರೋ ನಿಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಂಡಾದ್ರೆ ಮಾಡ್ಕೊಳ್ಳಿ. ಇವ್ರ ನಂಬರ್ ಹಾಕಿರ್ತೀನಿ, ಮೈಸೂರಲ್ಲಿ ಇರ್ತಾರೆ. ಯಾವ ಊರು ಏನು ಅಂತ ಹೇಳಿ? HD ಕೋಟೆ ತಾಲೂಕು, HD ಕೋಟೆ ಟೌನು, ಅಗ್ರಿಕಲ್ಚರ್ ಆಫೀಸ್ ಹತ್ರ ಮನೆ ನೋಡಿ. ಬನ್ರಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಎನಿ ಟೈಮ್ ನಿಮ್ಮನ್ನ ಸ್ವಾಗತ ಮಾಡ್ತೀನಿ. ನಾನು ನಂಬರ್ ಹಾಕಿರ್ತೀನಿ, ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇವರೇ ಕೆಲವೊಂದು ವಿಚಾರ ಮೂಲಿಕೆಗಳನ್ನ ತಿಳಿಸ್ಕೊಡ್ತಾರೆ. ಇದೊಂದು ಸಣ್ಣದೊಂದು ಇದೆ, ಇವರು ಆಯುರ್ವೇದಿಕ್ ಕೂಡ ಮಾಡ್ತಾರೆ. ಹಿರಳಿಕಾಯಿ ಇದೆ, ನೋನಿ ಗಿಡ ಇದೆ, ಚಕ್ರಮುನಿ ಗಿಡ ಇದೆ. ಕೆಲವು ಕಾಯಿಲೆಗಳಿಗೆ ಫ್ರೀಯಾಗಿ ಔಷಧಿ ಕೊಡ್ತಾ ಇದ್ದಾರೆ. ಮಂಡಿ ನೋವಿಗೆ, ಸೋರಿಯಾಸಿಸ್ಗೆ, ಇದಕ್ಕೆಲ್ಲ ಔಷಧಿಗಳನ್ನ ಹೇಳ್ತೀನಿ ಹೊರತು ನೀವೇ ಮಾಡ್ಕೋಬೇಕು. ನಾನು ತಯಾರು ಮಾಡಿ ಏನು ಕೊಡೋದಿಲ್ಲ, ನಿಮಗೆ ಉಪಯೋಗ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಸರಿ, ಆಯ್ತು. ಇಲ್ಲೊಂದಿದೆ ನೋಡಿ, ಇದೊಂದು ವಿಚಾರ ತೋರಿಸ್ತೀನಿ. ಇದು ಹೇಳ್ರಿ, ಇದು ಕಾಡು ಹಿರಳಿಕಾಯಿ. ಹಾಂ, ಯಾವ ಥರ ಇರುತ್ತೆ ಕಾಡು ಹಿರಳಿಕಾಯಿ ಅಂದರೆ? ಇದು ಪಿತ್ತ ಶಮನ ಮಾಡಲಿಕ್ಕೆ, ನಿಮ್ಮ ಮೈಕೈ ನೋವು, ತಲೆನೋವು, ಮೈಗ್ರೇನ್ ಇದನ್ನು ಹಾಳು ಮಾಡಲಿಕ್ಕೆ ಬಳಕೆ ಮಾಡುವಂಥದ್ದು. ನೋಡಿ, ಎಲ್ಲ ಒಟ್ಟೊಟ್ಟಿಗೆ 4 ಇರ್ತವೆ. ಆಮೇಲೆ ಇರ್ತವೆ. ಇದೇ ತರ ಹೆಸರಲ್ಲಿ ಇನ್ನೊಂದು ಯಾವುದು ಎಳ್ಳಿಕಾಯಿ ಅಂತ ಬರುತ್ತೆ, ಅದು ಸ್ಥಳದ್ದು ಒಂದೇ ಬರುತ್ತೆ. ನೋಡಿ, ಎಳ್ಳಿಕಾಯಿ ಮಾತ್ರ ಒಂದೊಂದೇ ಬಿಡುತ್ತೆ, ಇದು ಜೊತೆಯಾಗಿ ಬಿಡುತ್ತೆ. ಕಾಡು ಈರುಳ್ಳಿ ಅಲ್ಲೇನ್ರಿ? ಹೌದು, ಕಾಡು ಈರುಳ್ಳಿ. ಕಾಡು ಈರುಳ್ಳಿ ನೋಡಿ, ನಾಟಿ ಜವಾರಿ ಅಂತ ಏನು ಹೇಳ್ಕೋತಾರೆ ಅದು. ಮತ್ತೆ ಇದು ನೋಡಿ, ನಾಟಿ ಕರಿಬೇವು. ವಾಸನೆ ಗಮ್ ಅಂತ ಇದೆಯಲ್ರಿ, ಇದು ಗಮ್ ಅಂತ ಬರ್ತದೆ. ಸ್ಥಳದ ಮಹಿಮೆ. ಇದರಲ್ಲಿ ಐರನ್ ಕಂಟೆಂಟ್ಸು 95% ಐತೆ. ಓಕೆ. ಈಗಿನ ಸಂತೆಗಳಲ್ಲಿ ತರ ಕರಿಬೇವು ಸೊಪ್ಪಲ್ಲಿ 40% ಇರ್ತದೆ. ಆಮೇಲೆ ಬೇರೆ ಇನ್ಯಾವುದೋ ಇದೆ, ಚಕ್ರಮುನಿ. ನೋಡ್ಕೊಳ್ಳಿ, ಇವತ್ತು ಸಾಕಷ್ಟು ವಿಚಾರಗಳು ದಾರಿ ಮೇಲೆ, ಗಿಡದ ಮೇಲೆ ಬೆಳೆದಿರೋವನ್ನ ತೋರಿಸಿದ್ವಿ. ಇವಾಗ ಡೈರೆಕ್ಟಾಗಿ ಸಿಗದೇ ಇರುವಂಥ ಮೂಲಿಕೆನ ತೋರಿಸ್ತಿದ್ದಾರೆ. ನೋಡ್ಕೊಳ್ಳಿ, ನಾಗದಾಳಿ. ಇದು ನಾಗದಾಳಿ ಮಾಮೂಲಿ, ಇದು ಗೊತ್ತಿರುತ್ತೆ ಎಲ್ಲರಿಗೂ. ಎಲ್ಲರಿಗೂ, ಮಕ್ಕಳಿಗೆಲ್ಲ ಇದು ಬೇಕೇ ಬೇಕು. ಹೊರಗಡೆ ಹೋಗುವಾಗ ಇದನ್ನು. ಹೌದು, ಹಾವು ಚೇಳು ಇದ್ರ ಹತ್ರ ಬರಲ್ಲ ಅನ್ನೋದಕ್ಕೆ ಇದು ನಾಗದಾಳಿ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸೊಪ್ಪು. ಹೇಳಿ, ಇನ್ನೊಂದು ಯಾವುದು? ಇದು ನೋಡಿ, ಚುರುಕ್ ಮೆಣಸಿನ್ಕಾಯಿ ಅಂತಿರಲ್ಲ. ಚುರುಕ್ ಮೆಣಸಿನ್ಕಾಯಿ. ಇದು ಇವರು ತೋಟದಲ್ಲೇ ಸಾಕಷ್ಟು ಗಿಡಮೂಲಿಕೆಗಳನ್ನ ಬೆಳೆಸ್ಕೊಂಡಿದ್ದಾರೆ. ಮತ್ತೆ ಮಹಾಬಲ ಗಿಡ ಗೊತ್ತಾ? ಮಹಾಬಲ ಗೊತ್ತು. ಅದು ಚಕ್ರದ ಯಾವ್ದು ಹೇಳಿದ್ರಲ್ಲ, ಚಕ್ರಮುನಿ. ಚಕ್ರಮುನಿನಾ? ಚಕ್ರಮುನಿ. ಇದ್ರ ಎಲೆಗಳು ನೋಡಿ, ಈ ತರ ಇದೆ. ಲಾಸ್ಟ್ ಸಿಹಿ ಐತೆ. ನೀವು ತಲೆ ಮೇಲ್ಭಾಗದ ಕಾಯಿಲೆ ಎಲ್ಲ ಮಾಡೋದು ಇದೊಂದೇ ಗಿಡ. ವಿಟಮಿನ್ ಸಿ ಮತ್ತೆ ಐರನ್ ಕಂಟೆಂಟ್ಸು ನುಗ್ಗೆ ಸೊಪ್ಪಿಗಿನ್ನ ಜಾಸ್ತಿ ಇದರಲ್ಲಿದೆ. ನೋಡಿ, ಇಲ್ಲೊಂದು ಹೂವು ಬಿಟ್ಟಿದೆ, ಈ ಥರ ಸಣ್ಣದಾಗೊಂದು. ಇಷ್ಟು ದಪ್ಪ ಕಾಯಾಗುತ್ತೆ. 2,500 ರೂಪಾಯಿ 1 kg. ಇದು 2,500 ರೂಪಾಯಿ 1 kg. ಇದು ಚಕ್ರಮುನಿ. ಬೆಂಗಳೂರಿಗೆ ಚಕ್ರಮುನಿ ಅಂತ ನೋಡಿ, ಕರೆಕ್ಟ್ ಅದೇ ಹೆಸರಲ್ಲೇ ಈ ಹೂವು ಬಿಟ್ಟಿದೆ ನೋಡಿ, ಚಕ್ರಮುನಿ ಥರನೇ ಇದೆ.
ಇದಾದ್ಮೇಲೆ ಇಷ್ಟಪ್ಪ ನಿಂಬೆ ಹಣ್ಣು ಕಾಯಿ ಆಗುತ್ತೆ. ಹ್ಞೂ ಮತ್ತೆ ನೋಡಿ, ಇದು ಹೆಂಗಸರುಗಳಿಗೆ ಡೆಲಿವರಿ ಆದಮೇಲೆ ಕೆಲವು ಸಂದರ್ಭಗಳಲ್ಲಿ ಸೊಂಟ ಬಗ್ಗುತ್ತೆ. ಇದು ಕಟ್ಟು ಸೀಗೆ ಹುರುಳಿಕಾಳು ಜೊತೆನಲ್ಲಿ ಒಂದು ವಾರ ಕೊಟ್ಟರೆ ಬಗ್ಗಿರೋರು ನೆಟ್ಟು ನಿಂತ್ಕೋತಾವೆ. ನೋಡಿ ತಿಳ್ಕೊಳ್ಳಿ. ಇನ್ನೊಂದ್ಸಲ ಹೇಳಿ. ಕಟ್ಟು ಸೀಗೆ ಯಾವ ಥರ ಬಳಸೋದು? ಹುರುಳಿಕಾಳು ಜೊತೆ ಬೇಯಿಸ್ಕೊಂಡು ತಿನ್ನೋದು. ಹುರುಳಿಕಾಳು ಜೊತೆ ಬೇಯಿಸ್ಕೊಂಡು ತಿನ್ನೋದು ಅಂದರೆ ಸೊಂಟ ಬಗ್ಗಿರೋದು ಕೂಡ ಹಿಂಗೆ ಬಗ್ಬಿಟ್ಟಿರ್ತಾರಲ್ಲ ಅವ್ರಿಗೆ ನೆಟ್ಟು ನಿಲ್ಸುತ್ತೆ. ಓಹೋ ಹಾರ್ಡ್ ಮಾಡುತ್ತೆ. ಹ್ಞೂ ಇದು ನೋಡಿ ಮಂಗ್ರವಳ್ಳಿ. ನೋಡಿ ಮಂಗ್ರವಳ್ಳಿ ಪಾಪ ಯಾರೋ ನಾನು ವಿಡಿಯೋದಾಗ ಬಿಟ್ಟಿದ್ದೆ ಒಂದ್ಸಲ. ಇವತ್ತು ಭಾಳಷ್ಟು ಇದಾವೆ ಇಲ್ಲಿ ನೋಡ್ಕೊಳ್ಳಿ. ಇದು ಕೈಕಾಲು ಮುರಿದವರಿಗೆ ಕೆಲ್ಸಕ್ಕೆ ಬರುತ್ತಲ್ಲ, ಮೂಳೆಗೆ. ಮತ್ತೆ ಇದು ನಾರ್ಮಲ್ ಆಗಿ ಉಪಯೋಗಿಸಿದ್ರೆ ಇಲ್ಲಿಂದ ಇಲ್ಲಿ ಗಂಟ ಜಾಯಿಂಟ್ ಪೈನ್ ಬರ್ತದಲ್ಲ, ಇದನ್ನ ನಿಲ್ಸ್ಬಿಡುತ್ತೆ. ಜಾಯಿಂಟ್ ಪೈನ್ ಎಲ್ಲ ನಿಲ್ಸುತ್ತೆ. ನೋಡ್ಕೊಳ್ಳಿ, ಜಾಯಿಂಟ್ ಪೈನ್ ನಿಲ್ಸೋದು ಇದೆ ಮಂಗ್ರವಳ್ಳಿ. ನೆಕ್ಸ್ಟ್ ಒಂದು ದಿನಕ್ಕೆ ಕೂಡಿಸುವಂತ ಗಿಡ ಯಾವುದು? ಈಗ ಹೊರಗಡೆ ಹೋಗ್ಬಿಟ್ಟಿದೆ. ಮಳೆ ಬಿದ್ದಾಗ ಬೆಳಿಬೇಕು. ತೋರಿಸ್ರಿ ಒಂದ್ಸಲ. ಹೋಗಿದೆ, ಆ ಕಡೆ ಹೋಗಿದೆ. ಅದು ಅಲ್ಲಿ ಕಂಬದ ಹತ್ರ ಇದು ಇದೇ ಗಿಡ. ಮೂಳೆ ಮುರಿದೋದ್ರೆ ಒಂಡೆಗೆ ಕೋಳಿ ಮೊಟ್ಟೆ ರಸದಲ್ಲಿ ಇದನ್ನು ಹಾಕಿ ಪಟ್ಟು ಹಾಕಿ, ಕೋಳಿ ಮೊಟ್ಟೆ ರಸದಲ್ಲಿ ಒಳಗದ ಹಳದಿ ತೆಗೆದು ಬಿಳಿ ಇದರಲ್ಲಿ ಕಲಿಸ್ಕೊಂಡು ಬಟ್ಟೆಗೆ ಸುತ್ತಿ ಇಲ್ಲಿ ಕಟ್ಬಿಟ್ರೆ ಗಾರೆ ಹಾಕ್ತಾರಲ್ಲ, ಅದಕ್ಕಿಂತ ಹರಡಾಗುತ್ತೆ. ಸುತ್ತಿಗೆ ಕೆಲಸ ಮಾಡ್ಬೋದು 1 ಅವರಲ್ಲಿ. ಇದು ಈ ಗಿಡ ನೋಡ್ಕೊಳ್ಳಿ. ಏನು ಹೆಸರು ಇದಕ್ಕೆ? ಅದು ಹೆಸರು ಹೇಳೋ ಹಾಗಿಲ್ಲ, ಹೆಸರು ಹೇಳಂಗಿಲ್ಲ. ಓಕೆ, ನೋಡ್ಕೊಳ್ಳಿ. ಇದು ನೋಡಿ, ಕಾಡು ಬಸಳೆ. ಕಾಡು ಬಸಳೆ ಕಿಡ್ನಿ ಕಲ್ ತೆಗೀತ. ಕಿಡ್ನಿ ಕಲ್ ತೆಗಿಯೋದಕ್ಕೆ ಕಾಡು ಬಸಳೆ ಅಂತೆ. ಇದು ಕಾಡು ಬಸಳೆ. ಓಕೆ, ಮತ್ತೆ ಕರೆ ಉಮ್ಮತ್ತ. ಕರೆ ಉಮ್ಮತ್ತಿ ತೋರಿಸಿ. ಇದೇನಿದು? ಅದು ಕಣ್ಣಿಗೆ ಅಂಜನ ಮಾಡ್ತಾರೆ ನೋಡಿ, ಕಪ್ ಮಾಡ್ತಾರಲ್ಲ. ಅದು ಮಗಳ ಇದು ಹೆಸರೇನು? ನಂಜುಬಟ್ಲು. ಇದಾ? ನಂಜುಬಟ್ಲು ದಪ್ಪದ ಬರುತ್ತೆ. ಅದು ಕಸಿದು, ಇದು ನಾಟಿದು. ಏನ್ ಮಾಡಾಕಿದು? ಕಣ್ ಕಪ್ ಮಾಡ್ಕೋತಾರೆ ಹೆಣ್ಮಕ್ಳು. ಕಾಡ್ಗೆ ಮಾಡೋದು. ಇಲ್ಲಿ ಅದು ಇದೆಯಲ್ಲ, ಇದು ಎಲೆಗಳು ಈ ಥರ ಇದೆ. ಹಲ್ಲು ಹುಳ ಇರ್ತಾವಲ್ಲ, ತೆಗಿಲಿಕ್ಕೆಲ್ಲ ಬಳಸ್ತಾರೆ. ಉಳ್ಕಲ್ ಹಲ್ಲಿಗೆ ಯಾವ ಥರ ಬಳಸ್ತಾರೆ? ಅದನ್ನ ಸುಟ್ಟು ಕಬ್ಬಣ ಕಾಯಿಸಿ ಅದ್ರ ಮೇಲೆ ತುಪ್ಪ, ನಾಟಿ ಬೆಣ್ಣೆ, ಇದು ಎರಡನ್ನೂ ಹಾಕಿ ಅದ್ರ ಹೊಗೆನ ಬಾಯಿಗೆ ಕೊಟ್ರೆ ಹುಳ ಬೀಳುತ್ತೆ. ಓಹೋ, ಒಳಗೆ ಬರ್ತದ? ಇದೈತಲ್ಲ ಈ ಕಾಯಿ, ತಲೆ ತೊಳಿತಾರೆ. ಈ ಚಿನ್ನ ಬೆಳ್ಳಿ ಪಾಲಿಶ್ ಮಾಡಕ್ ಬಳಸ್ತಾರಲ್ಲ, ಅಂಟೋಳ ಕಾಯಿನ ಇದು? ಅಂಟೋಳದ ಕಾಯಿ. ಅದು ಕಾಯಿನೇ ಅಂಟೋಳದ? ಅಂಟೋಳ ಕಾಯಿ ನೋಡಿದ್ವಿ, ಅದ್ರ ಗಿಡನೇ ಇದಾ? ಗಿಡ ಅದು. ಒಂದು ಸ್ವಲ್ಪ ಕೊಟ್ಬಿಡಿ. ಕೊಡ್ತೀನಿ ನೋಡಿ. ಅಂಟೋಳ ಕಾಯಿ ನೀವು ನೋಡಿದ್ರಿ ಅಂದರೆ ಚಿನ್ನ ಬೆಳ್ಳಿ ಬಂಗಾರ ಅಂಗಡಿ ಮಾಡೋ ಜಾಗದಾಗೆ. ಆದರೆ ಇಲ್ಲಿ ಆ ಕಾಯ್ದು ಇದರಲ್ಲಿ ತಲೆ ತೊಳೆದ್ರೆ ಕೂದಲೆಲ್ಲ ಬ್ಲಾಕ್ ಆಗುತ್ತೆ. ನೋಡ್ರಿ, ಇದರಲ್ಲಿ ತಲೆ ತೊಳೆದ್ರೆ ಕೂದಲೆಲ್ಲ ಬ್ಲಾಕ್ ಆಗುತ್ತಂತೆ. ಅಂಟೋಳ ಕಾಯ್ದು ಒಂದು ಸ್ವಲ್ಪ ಇಸ್ಕೊ ಬಂದಿರ್ತೀನಿ, ಯಾರಿಗಾರ ಬೇಕಾದಾಗ ಕೊಡ್ತೀನಿ, ತೊಗೊಳ್ಳಿ. ಎಷ್ಟು ಅದ್ಭುತ ಅಲ್ವಾ ಪ್ರಕೃತಿ. ಮತ್ತೆ ಬೇರೆ ಏನಿದೆ? ಅಲ್ಲ, ಒಂದು ಗೊನೆ ಕಿತ್ಕೊಟ್ಬಿಡಿ. ಆದ್ರೆ ಅದಾಗೆ ಉದುರ್ದಾಗ ತಕೊಂಡ್ರೆ ರಸ ಒಳಗಡೆ ಫುಲ್ ಇರ್ತದೆ. ಕಿತ್ರೆ ಇನ್ನು ಬಲ್ಕಿ ಆಗಿರೋದಿಲ್ಲ. ಹಂಗೆ ಡಿಪೆಂಡ್ ಹೇಳ್ತಾ ಇದ್ರೆ ನೋಡಿ, ಅವ್ರ ಪಾಪ ಅವ್ರ ಮಗಳು ಕಣ್ಣು ಕಾಣೋದಿಲ್ಲ. ಸೊ ಆ ಮಗಳನ್ನ ಇವ್ರು ದತ್ತು ತಂದು ಸಾಕಿ ಇವತ್ತು 4 ಎಕರೆ ಜಾಗನೂ ಫ್ರೀಯಾಗಿ ಕೊಡ್ತಿದ್ದಾರೆ. ಯಾರಾದರೂ ಬರ್ತಕ್ಕಂಥವ್ರು ಇಲ್ಲಿ ಸಾಕಷ್ಟು ಜನ ಘಟಾನುಘಟಿಗಳು ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ. ಆದರೆ ಬರ್ತೀವಂತಾರೆ, ಬರಲ್ಲ. ಆಮೇಲೆ ಆದರೆ ಯಾರಾದರೂ ಬಂದು ಮಾಡ್ಕೊಳೋರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಇವತ್ತು ಬಂದು ವಿಡಿಯೋ ಮಾಡಿದ್ದೀನಿ. ಇವ್ರನ್ನ ನೋಡಿ, ನಿಮಗೆ ಯಾರಿಗೆ ಏನು ಬೇಕೋ 4 ಎಕರೆ ಜಾಗ ಕೊಡ್ತಾರೆ ಫ್ರೀಯಾಗಿ. ಮಠನೋ ವೃದ್ಧಾಶ್ರಮನೋ ಮತ್ತು ಇನ್ನೊಂದು ಯಾವುದೋ ಅಂದ್ರಲ್ಲ, ಸೊಸಿ ನೋಡಿದ್ರ? ನೋಡಿದಲ್ಲ, ಈ ಮಠ ವೃದ್ಧಾಶ್ರಮ ಬಿಟ್ಟು ಇನ್ನೊಂದು ಯಾವುದೋ ಮಾಡ್ಕೊಂಡ್ರೆ ಫ್ರೀಯಾಗಿ ಗೋಶಾಲೆ ಮಾಡೋದಕ್ಕೆ. ಗೋಶಾಲೆಗೆ ನೋಡಿ, ಗೋಶಾಲೆನೂ ಕೊಡ್ತಾರಂತೆ. 4 ಎಕರೆ ನೀರಾವರಿ ಜಮೀನು ಶುದ್ಧ ಕ್ರಯಕ್ಕೆ ನಾನು ತಗೊಂಡಿರೋದು. ನೋಡಿ, ಸ್ವಂತಕ್ಕೆ ತಗೊಂಡಿರೋದು ಶುದ್ಧ ಇರೋದು ಕೊಡ್ತಾರಂತೆ. ನಮಗೆ ನಮ್ಮ ಭಾಗದಲ್ಲಿ ಸಿಕ್ಕಿದ್ರೆ ನಾವು ಮಾಡ್ಕೊಂಡ್ಬಿಡ್ಬೋದಾಗಿತ್ತು, ತುಂಬ ದೂರ ಆಗೋಯ್ತು. ಮಾಡ್ಕೊಳ್ಳಿ. ನೋಡಿ, ಸಾಕಷ್ಟು ಜನ ಕೇಳ್ತಾ ಇದ್ರು, ಎತ್ತು ನಾಲಿಗೆ ತೋರಿಸಿ ಅಂತ. ನೋಡಿ, ಇದಕ್ಕೋಸ್ಕರ ಗ್ರಹಣದವರೆಗೆ ಇರಲಿ ಅಂತ ಬಿಟ್ಟಿದ್ದೀನಿ.
ನೋಡಿ ಕೋರ್ಟ್ ಕೇಸ್ಗಳು ಕಚೇರಿಗಳಿಗೆ ಇನ್ನು ಎತ್ತು ನಾಲಿಗೆ 3 ಹಿರಂಗಲ್ಲಿ ಹೊಡೆಯುತ್ತೆ. ಅಂದರೆ ಇನ್ನೊಂದು ಥರ ಬರುತ್ತಲ್ಲ ಎತ್ತು ನಾಲಿಗೆ ಸಣ್ಣದು ಬರುತ್ತೆ, ಅಲ್ಲ ಇದು ಕೋರ್ಟ್ ಕೇಸ್ಗೆ ಇದು ಬರುತ್ತೆ. ಇದು ಕೋರ್ಟ್ ಕೇಸ್ಗಳಿಗೆ ಏನು ಮಾಡ್ತೀರಾ ಇದನ್ನ ಕೋರ್ಟ್ ಕೇಸಿಗೆ? ಗ್ರಹಣದಲ್ಲಿ ಹರಣ ಮಡಗಿದ್ರೆ ಸಾಕು. ಹಾಂ, ಯಾವ ಥರ? ಈ ಭಾನುವಾರ ಗುರುವಾರ ಯಾವುದೇ ಅಂದರೆ ಇದರಲ್ಲೇ 2 ಜಾತಿ ಇರುತ್ತೆ, 3 ಜಾತಿ ಇದೆ. 3 ಜಾತಿ ಐತೆ ಎತ್ತು ನಾಲಿಗೆಯಲ್ಲಿ. ಎತ್ತಿನಲ್ಲಿ ಈ ಹಿಂಗೆ ಉದ್ದ ಕಡ್ಡಿ ಥರ ಬೆಳೆಯೋದು ಇದು ಕೋರ್ಟ್ ಕೇಸ್ಗೆ. ಹ್ಞೂ, ಗಂಡ ಹೆಂಡತಿಯರು ಹೊಂದ್ಸೋದಕ್ಕೆ ಚಿಕ್ಕದು ಚಿಕ್ಕದು ಪಂಜರದಂಗೆ ಬರುತ್ತೆ, ಪಂಜರದಂಗೆ. ಒಂದು ಮರದ ತರ ಕೊಂಡು ಹೊಡ್ಕೊಂಡು ಅದು 1.5 ಅಡಿ ಎತ್ತರ